21 ಅಡಿ ಎತ್ತರದಲ್ಲಿ ಶ್ರೀ ಭದ್ರಾ ಕಾಳೇಶ್ವರಿ ವಿಗ್ರಹ ಸ್ಥಾಪನೆ. ಎಲ್ಲ ಕಳ್ಕೊಂಡಿದೆ. ಬೆಂಗಳೂರು ಕೆಲಸ ಮಾಡ್ತಿದೆ, ಎಲ್ಲ ಕಳ್ಕೊಂಡಿದೆ. ಇಲ್ಲಿ ಬಂದು 8 ತಿಂಗಳಾಯ್ತು. 8 ತಿಂಗಳಾದ್ಮೇಲೆ ಮೊನ್ನೆ ಎಲ್ಲ ರಿಸಲ್ಟ್ ಬಂದಿದೆ. ಭಕ್ತಾದಿಗಳು ನೈಜ ಘಟನೆ ಹೇಳಿದ್ದಾದರೂ ಏನು? ಇಲ್ಲಿ ಬಂದಂತ ಭಕ್ತರಿಗೆ ಎಲ್ಲರಿಗೂ ಅವರ ಕೋರಿಕೆ ಎಲ್ಲ ಈಡೇರಿ ಮಾಡುವ ಸೇವೆಗೆ ಅಮ್ಮ ಕೈ ಬಿಟ್ಟಿಲ್ಲ. ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಬರ್ತಾವೆ. ನನ್ನ ಮಗಳು ತೀರೋದ್ಲು. ಮತ್ತು ನಾವು ಆ ಕಡೆ ಎಲ್ಲ ಕಡೆ ವಿಚಾರಿಸಿದ್ವಿ. ಎಲ್ಲೂ ನಮ್ಗೆ ಇಂಥದ್ದು ಆಗೈತೆ ಅಂತ ಗೊತ್ತಿರಲಿಲ್ಲ. ಈ ತಾಯಿ ಹತ್ರ ಬಂದಮೇಲೆ ಹಿಂಗೆ ಆಗಿದ್ದು ಅಂತ. ದಿನಕ್ಕೊಂದು ಪವಾಡ ನಡೆಯುತ್ತಿದೆಯಾ ಈ ಕ್ಷೇತ್ರದಲ್ಲಿ? ನಮ್ಮ ಅಣ್ಣನಿಗೆ ಗೌರ್ಮೆಂಟ್ ಜಾಬ್ಗೆ ಅಂತ ಕರ್ಕೊಂಡ್ಬಂದಿದ್ದೆ. ಗೌರ್ಮೆಂಟ್ ಜಾಬ್ ಸುದ 2 ವಾರಕ್ಕೆ ಗೌರ್ಮೆಂಟ್ ಜಾಬ್ ಆಯಿತು. ಕೊನೆಗೂ ಉದ್ಭವ ಭದ್ರಾ ಕಾಳೇಶ್ವರಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ನಾವು ನಂಬಿದ್ದೀವಿ, ಒಳ್ಳೇದಾಗಿದೆ, ಮುಂದಕ್ಕೆ ಒಳ್ಳೇದಾಗಬೇಕು. ನೋಡ್ಬಿಟ್ಟು ಕೈಯಣೆ ದೀಪ ಹಚ್ಚಿದ್ದು. ಕೈಯಣೆ ಬಿಟ್ಟು ದೀಪ ಹಚ್ಕೊಂಡು ಹಿಂಗೆ ನೋಡ್ತಾ ಇರ್ಬೇಕಾರೆ ಸ್ವಾಮಿಯವರು ಬಂದ್ಬಿಟ್ರು. ನಾನು ಹಿಂದ್ಗಡೆಲೆ ಕಪ್ಪೆ ಬಂತಲ್ಲ, ಅದ್ರ ಹಿಂದ್ಗಡೆನೆ ಸ್ವಾಮಿಯವರು ಈಗ ಆಡ್ಕೊಂಡು ಬಂದು ಬುಸ್ ಅಂತ ಎಡೆ ಇಟ್ಕೊಂಡು ಹಿಂಗ್ ನೋಡ್ತಾ ಅವ್ರೆ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ಷೇತ್ರದ ಬಗ್ಗೆ ನಾವು ತಿಳಿಸಿದ್ದೇವೆ. ಒಂದೇ ಕ್ಷೇತ್ರದಲ್ಲಿ 4 ದೇವರು ನೆಲೆಸಿರುವ ಪುಣ್ಯ ಸ್ಥಳ. ಭಕ್ತರು ಒಬ್ಬರಾದರೆ ದೇವಾನು ದೇವತೆಗಳು ಒಂದೇ ಸ್ಥಳದಲ್ಲಿ 4 ದೇವರು ಇರೋದ್ರಿಂದ ಆ ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಹಾಗೆಯೇ ನೀವು ಅಂದುಕೊಂಡಿದ್ದು ಕ್ಷಣಾರ್ಥದಲ್ಲಿ ಆಗತ್ತೆ ಕೂಡ. ಇಲ್ಲಿ ಬರುವ ಭಕ್ತಾದಿಗಳು ಸ್ವತಃ ಹೇಳಿದ್ದಾರೆ. ಇನ್ನು ಭಕ್ತರು ಕೇಳಿದ್ದು ಇಲ್ಲಿ ಆಗೇ ಆಗುತ್ತದೆ. ಆದ್ದರಿಂದ ಭಕ್ತರು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಜನ ಕ್ಷೇತ್ರಕ್ಕೆ ಸಹಾಯವನ್ನ ಮಾಡುತ್ತಿದ್ದಾರೆ. 21 ಅಡಿ ಎತ್ತರದಲ್ಲಿ ಭದ್ರಾ ಕಾಳೇಶ್ವರಿ ಅಮ್ಮನವರ ವಿಗ್ರಹ ಸ್ಥಾಪನೆ ಆಗ್ತಾ ಇದೆ. ಹಾಗೆಯೇ ವಿಗ್ರಹವನ್ನ ಸ್ಥಾಪನೆ ಮಾಡಲು ತುಂಬಾ ಜನ ಸಹಕಾರ ಮಾಡಿದ್ರೆ ತಾಯಿಯ ಆಶೀರ್ವಾದ ನಿಮಗೂ ಸಿಗುತ್ತೆ. ಇದೀಗ ಶ್ರೀ ಉದ್ಭವ ಭದ್ರಾ ಕಾಳೇಶ್ವರಿ ಅಮ್ಮನವರ ದೇವಸ್ಥಾನ ಇದು. ಪುಣ್ಯಕ್ಷೇತ್ರ ಮಧುರನಹಳ್ಳಿ ಗ್ರಾಮ, ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಪ್ರಿಯ ವೀಕ್ಷಕರೇ, ನೂತನವಾಗಿ ಉದ್ಭವ ಭದ್ರಾ ಕಾಳೇಶ್ವರಿ ಅಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಕಟ್ಟಡ ನಿರ್ಮಾಣವನ್ನ ಮಾಡುತ್ತಿರುವುದರಿಂದ ನಿಮ್ಮ ಕೈಲಾದಷ್ಟು ತನು ಮನ ಧನ ಸಹಕಾರವನ್ನ ನೀಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಒಂದು ಸಣ್ಣ ಸಹಾಯ ದೊಡ್ಡ ಕಟ್ಟಡವಾಗಿ ನಿರ್ಮಾಣವಾಗುತ್ತದೆ. ಯಾವುದಾದರೂ ಸಣ್ಣ ಪ್ರಯತ್ನವನ್ನ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿ. ಸಹಾಯ ಮಾಡುವ ಇಚ್ಛೆ ಇರುವವರು ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ಹಾಗೆಯೇ QR ಕೋಡ್ ಹಾಕಿರ್ತೀವಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ. ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಉದ್ಭವ ಭದ್ರಾ ಕಾಳೇಶ್ವರಿ ಅಮ್ಮನವರ ಪವಾಡ ನಿಮ್ಮ ಕಣ್ಣಾರೆ ನೋಡಿ. ಒಂದೇ ಕ್ಷೇತ್ರದಲ್ಲಿ ವೀರಭದ್ರ, ಸುಬ್ರಹ್ಮಣ್ಯ ಸ್ವಾಮಿ, ಶನೇಶ್ವರ ಸ್ವಾಮಿ, ಉದ್ಭವ ಭದ್ರಾ ಕಾಳೇಶ್ವರಿ ಅಮ್ಮನವರು ನೆಲೆಸಿರೋದ್ರಿಂದ ನಿಮ್ಮ ಕೆಲಸ ಖಂಡಿತವಾಗಿಯೂ ನೆರವೇರುತ್ತೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆ ಇರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಉದ್ಭವ ಭದ್ರಾ ಕಾಳೇಶ್ವರಿ ಅಮ್ಮನವರ ದೇವಸ್ಥಾನ, ಪುಣ್ಯ ಕ್ಷೇತ್ರ, ಮಧುರನಹಳ್ಳಿ ಗ್ರಾಮ, ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ನಾವು ನಮ್ಮ ಸೊಸೆಗೋಸ್ಕರ ತಿರುಗ್ತಾ ಇದ್ದೀವಿ. ತಾಯಿ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನನ್ನ ಮಗಳು ತೀರೋದ್ಲು. ಮತ್ತು ನಾವು ಆ ಕಡೆ ಎಲ್ಲ ಕಡೆ ವಿಚಾರಿಸಿದ್ವಿ. ಎಲ್ಲೂ ನಮ್ಗೆ ಇಂಥದ್ದು ಆಗೈತೆ ಅಂತ ಗೊತ್ತಿರಲಿಲ್ಲ. ಈ ತಾಯಿ ಹತ್ರ ಬಂದಮೇಲೆ ಹಿಂಗೆ ಆಗಿದ್ದು ಅಂತ ಹೇಳಿದ್ರು. ಅವಾಗ ಅದರಿಂದ ನಮ್ಮ ನಂಬಿಕೆ ಬಂತು. ಬೇರೆ ಕಡೆ ಎಲ್ಲ ಕಡೆನೂ ಹೇಳಿದ್ದು ಯಾರೂ ಹೇಳಿರಲಿಲ್ಲ. ಇವ್ರು ಹೇಳಿದ್ರು. ಅಮ್ಮನ ಹತ್ರ ನಮಗೆ ಅದು ನಂಬಿಕೆ ಬಂತು ನಮಗೆ. ಈಗ ನಮ್ಮ ಸಂತಾನಕ್ಕೋಸ್ಕರ ತಿರುಗ್ತಾ ಇದ್ದೀವಿ. ಅಮ್ಮ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ಒಳ್ಳೇದಾಯ್ತದೆ. ಇನ್ನೂ ನಮ್ಮದು ಗಾಡಿಗಳೆಲ್ಲ ಐತೆ. ಅದರಲ್ಲೆಲ್ಲ ಸ್ವಲ್ಪ ನಮ್ಗೆ ಕೆಲಸದ ಬಗ್ಗೆ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗೈತೆ. ಗಾಡಿಗಳದೆಲ್ಲ ಅದೆಲ್ಲ ಒಳ್ಳೇದಾಗೈತೆ. ಮತ್ತು ಈಗ ನಮ್ಮ ಮಳಿನ್ಗೆ ಅಂತ ಹೇಳ್ಕೊಂಡು ನಾವು ನೋಡ್ತಾ ಇದ್ದೀವಿ ಹುಡುಗಿನ. ಅಮ್ಮ ಅದಕ್ಕೂ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ನಮಗೊಂದು ಕಡೆ ಆಗೈತೆ. ಅದೇ ಅರ್ಕೆ ಅಂತಂದರೆ ನಾವೂ ಕಟ್ಟಿದ್ದೀವಿ. ನಮಗೂ ಅವ್ಳಿಗೆ ಆದಮೇಲೆ ಬಂದು ಇಲ್ಲಿ ನಾಮಕರಣ ಮಾಡ್ಕೊಂಡು ಹೋಗ್ತೀವಿ ಅಂತ ಮಾಡ್ಕೊಂಡಿದ್ದೀವಿ.
ಅದು ನಾಮಕರಣ ಆಗ್ಬೋದು, ಮತ್ತು ಮದುವೆ ಬಗೆಯಲ್ಲಿ ನಾವು ನಮ್ಮ ಅಳಿಯನಿಗೋಸ್ಕರ ಮಾಂಗಲ್ಯ ಇದಕ್ಕೆ ನಾವು ಆರ್ಕೆ ಮಾಡ್ಕೊಂಡು ಹೋಗಿದ್ದೀವಿ. ಅದು ಆಗೈತೆ, ಒಂದು ಸೆಟ್ ಆಗೈತೆ. ಇಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರ ಉದ್ಭವ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇಲ್ಲಿಗೆ 2 ವರ್ಷಗಳಾಗಿದೆ. 2 ವರ್ಷಗಳಿಂದ ನಾನು 1 ವರ್ಷದಿಂದ ಇಲ್ಲಿ ಈ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹೆಸರು ಶಿವಣ್ಣ ಅಂದ್ಬಿಟ್ಟು, ಕೋಳೂರು. ಈ ಶ್ರೀ ಅಮ್ಮನವರು ಉದ್ಭವ ಆಗಿ 2 ವರ್ಷಗಳಿಂದ ಆಗಿ ಭಕ್ತಾದಿಗಳಿಗೆ ಪ್ರಚಾರ ಮಟ್ಟದಲ್ಲಿ ಆಗಿ ಇವತ್ತು ಒಂದು ನೆಲೆ ಮಾಡಿಸ್ಕೊಂಡು ಅದ್ಭುತವಾದ ಒಂದು ಸೇವೆ ನಡೀತಾ ಇದೆ. ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಅವರ ಕೋರಿಕೆ ಎಲ್ಲ ಈಡೇರ್ತಾ ಇದೆ. ಆದ್ದರಿಂದ ಇಡೀ ಸುತ್ತಮುತ್ತ ಗ್ರಾಮಸ್ಥರು ಸಾಕಷ್ಟು ಒಂದು 50-60 ಕಿಲೋಮೀಟರ್ ಅಂತರದಿಂದನೂ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರ ಬೇಡಿಕೆಗಳೆಲ್ಲ ಈಡೇರಿದೆ. ನಾನು ಕೂಡ ಇಲ್ಲಿಗೆ ಬಂದು 1 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಆ ತಾಯಿ ನನಗೆ ಎಲ್ಲ ಥರದಲ್ಲೂ ಒಳ್ಳೆಯದು ಮಾಡಿದ್ದಾಳೆ. ಆದ್ದರಿಂದ ಈ ದಿನ 2ನೇ ವರ್ಷದ ಒಂದು ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಆ ತಾಯಿಯ ಸೇವೆ ನಡೀತಾ ಇದೆ. ಹೀಗೆ ನಿರಂತರವಾಗಿ ನಡೆದು ಭಕ್ತಾದಿಗಳಿಗೆ ಹೆಚ್ಚು ಅವರ ಕೋರಿಕೆ ಈಡೇರಿಸ್ತಾಳೆ ಅಂತ ಒಂದು ಭರವಸೆ ಎಲ್ಲರಿಗೂ ಇದುವರೆಗೆ ಆಗಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ. ನಮ್ಮ ಗ್ರಾಮದ ಇದು ಮತ್ತು ನಮ್ಮ ಉದ್ಭವ ಭದ್ರಕಾಳೇಶ್ವರಿ. ಬಟ್ ಎಲ್ಲ ಕಳ್ಕೊಂಡಿದೆ. ಬೆಂಗಳೂರು ಕೆಲಸ ಮಾಡ್ತಿದೆ, ಎಲ್ಲ ಕಳ್ಕೊಂಡಿದೆ. ಇಲ್ಲಿ ಬಂದು 8 ತಿಂಗಳಾಯಿತು. 8 ತಿಂಗಳಾದ್ಮೇಲೆ ಮೊನ್ನೆ ಎಲ್ಲೊಂದು ರಿಸಲ್ಟ್ ಬಂದಿದೆ. ನಾನು ಮಾಡೋ ಸೇವೆಗೆ ಅಮ್ಮ ಕೈ ಬಿಟ್ಟಿಲ್ಲ. ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಬರ್ತಾವ್ರೆ. ಅಮ್ಮ ಅಂದರೆ ಜಗದ್ಮಾತೆ, ನಾನು ನಂಬಿರೋದು ತಾಯಿ ಅಷ್ಟೇ. ಬಟ್ ಎಲ್ಲ ಆಗಿದೆ ಕೆಲಸ. ಅದೇ ನನ್ನಂಥ ಎಲ್ಲ ಭಕ್ತರಿಗಳು ಬಂದು ಅದನ್ನು ಕೇಳಿಕೊಂಡು ಅವರು ಕಷ್ಟ ಪರಿಹಾರ ಮಾಡ್ಕೋಬೇಕು. ಆ ತಾಯಿ ಕರುಣೆ ಕೊಡ್ತಾರೆ. ಬಟ್ ಎಲ್ಲರಲ್ಲೂ ತಾಳ್ಮೆಯಾಗಿದ್ದು ಆ ತಾಯಿ ಬೇಡಿದ್ರೆ ಆ ತಾಯಿ ಕೊಟ್ಟೇ ಕೊಡ್ತಾರೆ. ಅದರಿಂದ ಏನೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ತದೆ. ಒಳ್ಳೇದಾಗಬೇಕು, ಜನ ಬರಬೇಕು, ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಬೇಕು. ಅವರಂಥ ಒಂದು ಭಕ್ತಿ ಇದೆ, ಅದನ್ನು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಎಲ್ಲ ಮಾಡಿದ್ಮೇಲೆ ಅವ್ರೊಂದು ಜೀವನ ಇದೆ. ಆ ತಾಯಿ ಹೇಗೆ ಕೊಡ್ತಾರೋ ಅವರು ಒಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಆ ತಾಯಿ ಉದ್ಭವ ಭದ್ರಕಾಳೇಶ್ವರಿ ತಾಯಿ ಅವರೇ ಕಾಪಾಡ್ತಾರೆ. ಆ ನಂಬಿಕೆ ಇದೆ ಅಷ್ಟೇ. ನಮಸ್ತೆ, ನನ್ನ ಹೆಸರು ಯತೀಶ್ ಕುಮಾರ್ ಅಂತ. ನಾನು ಸಾಲಿಗ್ರಾಮದಿಂದ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ತಿಂಗಳು 1-2 ತಿಂಗಳು ಬರ್ತಾ ಇದ್ದೀನಿ. ಬಂದು 2-3 ವಾರಕ್ಕೆ ಇಲ್ಲಿ ನಮ್ಮ ಅಣ್ಣನಿಗೆ ಗೌರ್ಮೆಂಟ್ ಜಾಬ್ಗೆ ಅಂತ ಕರ್ಕೊಂಬಂದಿದ್ದೆ. ಅವ್ನು ಗೌರ್ಮೆಂಟ್ ಜಾಬ್ 2 ವಾರಕ್ಕೆ ಅವ್ನು ಗೌರ್ಮೆಂಟ್ ಜಾಬ್ ಆಯಿತು. ಬಟ್ ಅವ್ನಿಗೋಗಿ ಮತ್ತೆ 3-4ನೇ ವಾರಕ್ಕೆ ನನಗೂ ಕೇಳ್ಕೊಂಡೆ. ನನಗೊಂದು ಪ್ರೈವೇಟ್ ಜಾಬ್ ಆಯಿತು ಕರ್ನಾಟಕ ಬ್ಯಾಂಕಿಂದ. ಬರ್ತಾಯಿದ್ದೀನಿ. ಒಳ್ಳೆ ಮನೆ ಕೊಡೋಕ್ಕೆ ಅನುಕೂಲ ಎಲ್ಲ ನಿಭಾಯಿಸ್ಕೊಂಡು ಚೆನ್ನಾಗಿ ಹೋಗ್ತಿದೆ. ಇಲ್ಲಿ ಬರ್ತಂದ ಮನೆ ಕಡೆ ಅನುಕೂಲವಾಗಿ ಚೆನ್ನಾಗಿದ್ದೀವಿ. ನಾನು ಸಾಲಿಗ್ರಾಮದ ಹತ್ರ ಕಳ್ಳಿಮುದ್ದಳ್ಳಿಯಿಂದ ಬಂದಿದ್ದೀನಿ. ಅಮ್ಮ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಬಂದಿದ್ವಿ, ಬರ್ತಾನೆ ಇದ್ದೀನಿ. ಉದ್ಘಾಟನೆ ಆದವಾಗಿಂದನೂ ತುಂಬ ನಂಬಿದ್ದಾರೆ ಎಲ್ಲರೂ ಜನ. ನಾವು ನಂಬಿದ್ದೀವಿ. ಒಳ್ಳೇದಾಗಿದೆ, ಮುಂದಕ್ಕೂ ಒಳ್ಳೇದಾಗಬೇಕು. ಇವಾಗ್ಲೂ ಇವಾಗ ಹೆಂಗೆ ಐತೆ ಮುಂದಕ್ಕೂ ಹಾಗೆ ಇರಬೇಕು. ಎಲ್ಲರೂ ಬಂದು ಭಕ್ತಾದಿಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಈ ಮೂರ್ತಿ ಮಾಡಿಸ್ಬೇಕಾದ್ರೆ ನಾವು ಯಾವ ರೀತಿ ಮಾಡೋದು, ಇದು ಹೇಗೆ ಮಾಡೋದು, ಫೋಟೋ ಇಟ್ಕೊಂಡು ಏನೋ ಪೂಜೆ ಮಾಡ್ತಿದ್ದೋ. ಈಗ ಒಂದು ಸ್ವಲ್ಪ ಗುಡಿ ಗೋಪುರ ಮಾಡಿ ಸೀಟ್ ಹಾಕ್ಕೊಂಡಿದ್ದೀವಿ. ಸೀಟ್ ಹಾಕಬೇಕಾದ್ರೆ ಏನಾಯಿತು ಅಂದರೆ, ಇದು ಗೋಡೆ ಕಟ್ಟಬೇಕಾದ್ರೆ ನಮಗೆ ಅವಾಂತರಗಳಾಯಿತು ಸರ್. ಇಲ್ಲಿ ಹೇಗಾಯಿತು, ಆ ಕಡೆ ಸೈಡಲ್ಲಿತ್ತು, ಉಲ್ ಸೈಡಲ್ಲಿ ಗದ್ಗೆ ಮಾಡಿದ್ದು 3 ಪೀಠ ಮಾಡಿದ್ದು. 3 ಪೀಠದಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೋ. 3 ಫೋಟೋ ಇದ್ದು, ಒಂದು ಗುರುದೇವ್ರದ್ದು, ಒಂದು ನವಗ್ರಹಗಳು, ಒಂದು ಸ್ವಾಮಿ ಫೋಟೋ, 3 ಇಟ್ಕೊಂಡಿದ್ದು. ಆಗ ನನಗೆ ಜಡೆ ಬಂದಿತ್ತು. ಜಡೆ ಬಂದಾಗ ಅಲ್ಲಿ ಎಲ್ಲನೂ ವಾರ ದಿವಸ ಇದೆಲ್ಲ ತೊಳೆದು ರೆಡಿ ಮಾಡಿ ಫೋಟೋ ಎಲ್ಲ ಒರೆಸಿ ಆ ನೀರನ್ನು ತಗೊಂಡೋಗಿ ಆ ಕಡೆಗೆ ಹಾಕಕ್ಕೆ ಹೋದ ಟೈಮಿನಲ್ಲಿ ಹೊರಗಡೆ ಹುಲ್ಸಡ್ ಇತ್ತು. ಅವಾಗ ಹುಲ್ಸಡ್ ಒಳಗಡೆ ಮಾಡ್ತಿದ್ದು ಕತ್ಲೆ, ಕರೆಂಟ್ ಇರಲಿಲ್ಲ. ಆಗ ಕರೆಂಟ್ ಇಲ್ಲದೆ ಇದ್ದಂಥ ಟೈಮಲ್ಲಿ ತಗೊಂಡೋಗಿ ಒಂದು ಖಾಲಿ ಚೌರ್ಗೆ ಇತ್ತು, ಒಂದು ತುಂಬು ಚೌರ್ಗೆ ಇತ್ತು ಹೊರಗಡೆ. ಅದನ್ನ ಹಾಕ್ಬಿಟ್ಟು ಒಳಗಡೆಗೆ ಬರ್ಬೇಕಾದ್ರೆ ಇಲ್ಲಿ ಒಂದು ಕಪ್ಪೆ ಇತ್ತು. ಆ ಕಪ್ಪೆ ಇಲ್ಲೇ ಆಗ್ಬಿಟ್ಟೈತಲ್ಲ, ಇದು ಇಲ್ಲೇ ಯಾಕೆ ಬಂತು ಅಂದ್ಬಿಟ್ಟು ತೆಗೆದು ಎಸ್ಬಿಟ್ಟು ಬಂದೆ ನಾನು. ಇದೇನು ಮಾಡೋದೆ, 2 ಜಂಪ್ಗೆ ನಾನು ಮುಂದ್ಗಡೆಗೆ ಬಂತು ಕಪ್ಪೆ. ಮತ್ತೆನೆ ಕಪ್ಪೆ ದಾಟ್ಕೊಂಡು ಬಂದ ತಕ್ಷಣ ಇದೇನು ಮುಂದೆನೆ ಬತ್ತಲ್ಲ ಅಂದ್ಬಿಟ್ಟು ಇರಲಿ ಆ ಕಡೆಗೆ ಹೋಗ್ಬಿಡ್ತು, ಸಿಕ್ಲಿಲ್ಲ. ಆ ಪಾತ್ರೆಗಳ ಅಡಿಗೆ ಹೋಯ್ತು, ಇರಲಿ ಅಂದ್ಬಿಟ್ಟು ಬಂದ್ಬಿಟ್ಟು ಗದ್ಗೆ ಒಳಗೆ ಹೋದೆ. ಗದ್ಗೆ ಇದೇ ಥರ ನಾನು ನಿಂತ್ಕೊಂಡಂಗೆ ಫೋಟೋ ಇತ್ತು. ಇವಾಗ ಲಿಂಗ ಮಾಡಿಸಿದ್ದೀವಿ, ಮೂರ್ತಿ ಮಾಡಿಸಿದ್ದೀವಿ ಇವಾಗ. ಆಗ ಗದ್ಗೆ ಫೋಟೋ ಇತ್ತು. ಫೋಟೋದ ಮೇಲೆ ಹಿಂಗೆ ನೋಡ್ಬಿಟ್ಟು ಕೈ ಎಣ್ಣೆ ದೀಪ ಹಚ್ಚಿದ್ದು.
ಕೈ ಎಣ್ಣೆ ಬಿಟ್ಟು ದೀಪ ಹಚ್ಕೊಂಡು ಹಿಂಗೆ ನೋಡ್ತಾ ಇರ್ಬೇಕಾರೆ ಸ್ವಾಮಿಯವ್ರು ಬಂದ್ಬಿಟ್ರು. ನಾನು ಹಿಂದ್ಗಡೆಲೆ ಕಪ್ಪೆ ಬಂತಲ್ಲ, ಅದ್ರ ಹಿಂದ್ಗಡೆನೆ ಸ್ವಾಮಿಯವರು ಈಗ ಆಡ್ಕೊಂಡು ಬಂದು ಬುಸ್ ಅಂತ ಎಡೆ ಇಟ್ಕೊಂಡು ಹಿಂಗೆ ನೋಡ್ತಾವ್ರೆ. ಇಲ್ಲಿ ತಿರುವಲ್ಲ, ನಮಗೆ ಸರ್ಪ ಅಂದ್ರೆ ಭಾಳ ಭಯ. ಆಗ ನೋಡ್ಬಿಟ್ಟು ಏನಪ್ಪ ಕಥೆ ಇದು ನಿಂದು ಅಂದ್ಬಿಟ್ಟಿತ್ತೆ. ಮೇಕ್ ಹತ್ಬಿಟ್ಟು ಗದ್ಗೆ ಮೇಲೆ ಆ ಸ್ವಾಮಿಯವ್ರ ಫೋಟೋಗೆ ಹೇಗೆ ನಿಂತಿದ್ದನೋ ಇದೇ ಥರ ಫೋಟೋ ದಿಂಬಾಕ್ ಹೋಗಿ ಏನಾರು ಮಾಡಪ್ಪ ನಿಂದೇ ಗತಿ ಇದು ಅಂದ್ಬಿಟ್ಟು ಎಲ್ಲ ನಡಗ್ ಬಂದ್ಬಿಡ್ತು, ನಿಂತ್ಕೊಂಡ್ಬಿಟ್ಟೆ. ಆಗ ಈ ಕಡೆ ಆ ಕಡೆ ಬಂದಿದ್ದು ಗದ್ಗೆ ಇತ್ತು, ಈ ಕಡೆ ಒಂದು ತುಂಡು ಗೋಡೆ ಹಾಕೊಂಡು ಈ ಕಡೆ ಅಡುಗೆ ಮಾಡ್ಕೊಂತಿದ್ದು. ಅಡುಗೆ ಮಾಡ್ಕೊಂಡು ತಿಂದು ಊಟ ಮಾಡ್ಕೊಂಡು ಬರ್ಬೇಕಾದ್ರೆ ಆ ಪಾತ್ರೆ ಒಳಗೆಲ್ಲ ಹಿಂಗೆ ಬಂದು ಆ ಪಾತ್ರೆ ಎಲ್ಲ ಉಣ್ಸಿ ಹೀಗೆಲ್ಲ ಬಂದು ಮತ್ತೆ ನೋಡ್ಬಿಟ್ಟು 3 ಸರಿ ಹಿಂಗೆ ಕೆಳಕ್ಕೆ ಇದು ಮಾಡಿ ಅದರ ತಲೆನ ಕೆಳಗೆ ಪೋಷಣೆ ಮಾಡಿ ಅನಂತರ ಕಡ್ದಿತ್ತೇನೆ ಆ ಕಾಲಿ ಚೌರ್ಗೆ ಎಳ್ಕೊಂಡು ಹೊಂಟೋಯ್ತು. ಆ ಕಡೆಗೆ ತುಂಬು ಚೌರ್ಗೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ಉಜ್ಕೊಂಡು ಹೊಂಟೋಯ್ತು. ಅವಾಗ ನಮಗೆ ಅದು ಯಾವಾಗ ಬಂದು ಸ್ವಾಮಿನೇ ಬಂದು ಅವತಾರನ ತಾಳಿದ್ರು ಏನೋ, ಇವತ್ತಿಗೆ ನಮ್ದೊಂದು ಅನ್ನ ಬಟ್ಟೆ ಸ್ವಾಮಿ ಪೂಜೆ ಮಾಡೋದಕ್ಕೆ ಒಂದು 4 ಜನ ಬಂದ್ರೆ ಒಂಚೂರು ಅನ್ನ ನಾವು ಕೊಡ್ಬೋದು ಅನ್ನೋ ಒಂದು ಭಗವಂತ ನಮಗೆ ಕೊಟ್ಟಿದ್ದಾರೆ ಇವರು ಇವತ್ತಿನ ಟೈಮಲ್ಲಿ. ಇದು ಶನಿವಾರ ಬುಧವಾರ ಮಾಡ್ತಿದ್ದೋ, ಈಗ ಅಲ್ಲಿ ಅಮ್ಮನವ್ರ ಪೂಜೆ ಆಗ್ಬಿಡ್ತಲ್ಲ, ಶುಕ್ರವಾರ ಮತ್ತೆ ಮಂಗಳವಾರ ಆಯ್ತಲ್ಲ, ಆ ದಿವಸದಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಶನಿವಾರ ಒಂದು ದಿವಸ ಟೈಮ್ ಇಟ್ಕೊಂಡಿದ್ದೀವಿ ನಾವು. ಟೈಮ್ ಮಧ್ಯಾಹ್ನ 2 ಗಂಟೆಗೆ ಶುರುವಾಗುತ್ತೆ. 12 ಗಂಟೆಗೆಲ್ಲ ಪೂಜೆ ಬೆಳಗಿಂದನೂ ಶುರು ಇರ್ತದೆ. ಅವತ್ತು ಪೂಜೆ ಗೀಜೆ ಅಲಂಕಾರ ಮಾಡಿದೆಲ್ಲ ಒರೆಸಿ ಎಲ್ಲ ಮಾಡ್ಬೇಕಾದ್ರೆ 2 ಗಂಟೆಗೆ ಸ್ವಾಮಿಯವರು ಎರಗ್ತಾರೆ. 2 ಗಂಟೆಗೆ ಶುರುವಾಗುತ್ತೆ. ಆಗ ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಮೂರ್ತಿ ಮಾಡಿಸ್ಬೇಕಾದ್ರೆ ಇಲ್ಲಿ ಮೂರ್ತಿ ಮಾಡಿ ಈಗ ನಮ್ಮ ತಲೆಗೇನೋ ಬಂದ್ಬಿಡ್ತಿದ್ದು. ಈಗ ಇಲ್ಲಿ ಇಲ್ಲ ಪೂಜಾರಿಗಳೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಎಷ್ಟೋ ಜನ ಅವರು ಸರ್ವನಾಶ ಆಗೋಗ್ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ನಾವು ಈ ಮೂರ್ತಿ ಮಾಡಿಸಿಟ್ಕೊಬಿಟ್ರೆ ಈಗ ನಮ್ಮ ತಲೆಗೆ ಆದ್ರೇನೋ ಸರಿ, ಮಕ್ಕಳ ತಲೆಗೂ ಆದ್ರೇನೋ ಹೇಗೆ ಮಾಡೋದು, ಇದು ಏನು ಮಾಡೋದು ಅನ್ನೋ ಪರೀಕ್ಷೆ ನನಗೆ ಬಂತು ಆ ಟೈಮಲ್ಲಿ. ಆಗ ಇವ್ರು ನಿಂತಿದ್ದಾರಲ್ಲ ಇಲ್ಲಿ ರಾಜಣ್ಣವರು, ಸ್ವಾಮಿ ಈ ಸುತ್ತಮುತ್ತ ಹಳ್ಳಿಲಿ ಎಲ್ಲೂ ಬೇಡಿ, ಸತ್ಯವಾಗಿ ವಚನ ಕೊಡುವಂಥ ಸ್ಥಳ ಎಲ್ಲಿದೆ ನಮಗೆ ಕರೆಕ್ಟಾಗಿ ನುಡಿ ಕೊಡಬೇಕು ಅಂತ ಸ್ಥಳಕ್ಕೆ ಹೋಗ್ಬೇಕು ಸ್ವಾಮಿ. ನನ್ಗೆ ಅವಾಗಲೇ ಈ ಸ್ವಾಮಿ ಮೂರ್ತಿ ಮಾಡಿಸ್ಬೇಕಾದ್ರೆ ಅಷ್ಟು ಜ್ಞಾನ ಕೊಟ್ಟರು ಭಗವಂತ. ಇದನ್ನ ಎಷ್ಟು ಅಡಿ ಮಾಡಿಸ್ಬೇಕು, ಯಾವ ರೀತಿ ಮಾಡಬೇಕು, ಇಲ್ಲಿ ಜಾಗ ಚಿಕ್ಕದಿದೆ, ಯಾವ ಕಡೆಗೆ ಮಡಗಬೇಕು ಇದನ್ನ ಅನ್ಕೊಂಡು ಯೋಚನೆ ಮಾಡಿ ಕೇಳಬೇಕು ಸ್ವಾಮಿಯವರ, ಹೆಂಗ್ ಮಾಡೋದು. ಇಲ್ಲ ಬನ್ನಿ, ಮೈಸೂರು ಹತ್ರ ನಮ್ಮ ಅತ್ತೆಯವರು ಹೋಯ್ತಿದ್ರು, ಅಲ್ಲಿ ಒಂದು ಸ್ವಾಮಿ ನೆಲೆಯಾಗಿ ನಿಂತಿದ್ದಾರೆ ಉದ್ಭವ ಮೂರ್ತಿಯಾಗಿ, ಅಲ್ಲೂ ಕೂಡ ಬಹಳ ಸತ್ಯವಾಗಿ ನಡೀತಾ ಇದೆ, ಅಲ್ಲಿ ಹೋಗಿದ್ ವಿಚಾರ ಮಾಡ್ಕೊಂಡು ಬರಾನಿ ಅಂದ್ರು. ಈ ಮನೆ ಎಷ್ಟು ಕಟ್ಟಿದ್ದೀವೋ ಅಷ್ಟೇ ಜಾಗ ನಮ್ಗಿದ್ದಿದ್ದು. ಆ ಟೈಮ್ಗೆ ಏನು ಮಾಡಿದ್ರು, ನಾವು ಅವಾಗೇ ಬಿಟ್ಟು ಸರಿ ರೀ ಅಷ್ಟಾದ್ಮೇಲೆ ನಡೀರಿ ಪೂಜೆ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಭಾನುವಾರ ಪೂಜೆಗೆ ಹೊಂಟೋದು. ಅಲ್ಲಿ ಡಾಕ್ಟರ್ಸು ಮತ್ತೆ ಇಂಜಿನಿಯರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಾರ್ನಲ್ಲೇ ಬಂದು ಪೂಜೆ ನಡೆಸ್ತಾರೆ. ಅಲ್ಲಿ ಆ ಸ್ಥಳಕ್ಕೆ ಹೋಗೋದು. ಈ ಜಡೆ ಎಲ್ಲ ಬಿಟ್ಕೊಂಡು ನಾವು ಈಚೆ ಕಡೆ ಇದ್ದೋ, ಹೊರಗಡೆ ತಿರ್ಕೊಂಡಿದ್ದೋ. ಸ್ವಾಮಿಯವ್ರು ಬಂದರು, 2 ಗಂಟೆ ಕರೆಕ್ಟಾಗಿ ಬಂದರು ಅಲ್ಲಿ. ಆಮೇಲೆ ಬನ್ನಿ ಸ್ವಾಮಿ ಇಲ್ಲಿ ಹೆಂಗೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಜನದ ಮಧ್ಯರಾಷ್ಟ್ರದಲ್ಲಿ ನಾನು ಇರ್ತಿರ್ಲಿಲ್ಲ. ಭಯ, ಏನಂತಾರೋ ಏನು ಮಾಡ್ತಾರೋ ಇವರು, ಹೆಂಗೋ ಏನೋ ಆಡ್ಕೋತಾರೆ ಅಂದ್ಬಿಟ್ಟು ಹೊರಗಡೆ ಇವರು ನಾವು ಸುತ್ತಾಡ್ತಾ ಇದ್ವಿ. ಹಿಂಗೆ ಸ್ವಾಮಿ ಬಂದು ಹಿಂಗೆ ಮಕ ಹಾಕೊಂಡು ಹಿಂಗೆ ಸ್ವಾಮಿಯವ್ರು ಹಿಂಗೆ ಕೂತಿದ್ರು. ಅದು ಹೇಳಕ್ ಹೋದ್ರೆ ದುಃಖ ಬರ್ತದೆ. ಯಾಕೋ ನಂಗೆ ಬಳಸ್ತಾ ಇದ್ದಾನೆ, ಯಾರು ಇಲ್ದವ್ರಂಗೆ ಕರೆಯೋ, ಇಲ್ಲಿ ನಾನು ಏನು ಕೊಡಬೇಕು ಉತ್ತರ ಕೊಡ್ತೀನಿ ಅಂದರು ಅಲ್ಲಿ ಸ್ವಾಮಿಯವರು. ಆಗ ಸ್ವಾಮಿಯವ್ರು ಕರೀತಾರೆ, ಬನ್ನಿ ಅಂತ ಇವರೇ ಅಂದರು ನಮ್ಮ ರಾಜಣ್ಣವರು. ಆಗ ಹೋದಾಗ ಸ್ವಾಮಿಯವರು ಒಳಗ್ಲಿಂದಲೇ ಹೊರಕೆದ್ದು ಬಂದ್ಬಿಟ್ರು. ಏನಪ್ಪ ನಿನ್ ಕಷ್ಟ, ಯಾತ್ಕಾಗಿ ಬಂದಿದೀಯಾ ಏನು ಅಂದ್ಬಿಟ್ಟು. ಇನ್ನೇನು ಮಾಡಲಿಲ್ಲ, ಹಾಗೆ ಹೋಗಿ ಅವ್ರ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿ ಕೂತ್ಕೊಂಡು, ಆಮೇಲೆ ಆಗ ನೋಡು ನಾನು ಎಷ್ಟು ನಡೆಸ್ಕೊಂಡು ಎಷ್ಟು ಮೆರೆಸ್ತಾ ಇದ್ದೀನೋ ಇಲ್ಲಿ ಜನಗಳಿಗೆ ಸಹಕಾರಗಳು ಮಾಡಿ ಕಷ್ಟಗಳನ್ನ ಬಿಡುಗಡೆ ಮಾಡಿ ಸಂತೋಷ ಪಡಿಸ್ತಾ ಇದ್ದೀನೋ ಅಷ್ಟು ಸತ್ಯವಾಗಿ ನೀನು ಇದೀಯಪ್ಪ. ಅದರಿಂದ ಇಲ್ಲಿ ಪರೀಕ್ಷೆ ಮಾಡಲು ಬಂದಿದೀಯಾ. ಈ ನರಹುಳಿಗಳು ನೆಮ್ಮದೇನೆಯ ಉತ್ತರ ದಿಕ್ಕಿಗೆ ಮಕ ಮಾಡು, ಹಿಂಗೆ 6 ಅಡಿ ತಗೋ, ಹಿಂಗೆ 8 ಅಡಿ ತಗೋ, ಇದು ನ್ಯಾಯ ಮಾಡಿಸ್ಬಿಟ್ಟು ಮೂರ್ತಿಯ ಉತ್ತರ ದಿಕ್ಕಿಗೆ ನಂದಿ ಬಾಕಲು ಮಾಡಿ ಕೂರ್ಸು. ನೀನು ನಾನು ದೃಷ್ಟಿ ಕೊಡ್ತೀನಿ ಕಣಪ್ಪ, ಯಾವುದೂ ಇದು ಮಾಡಬೇಡ,
ನಿನ್ನ ಮಕ್ಕಳ ತಲೆಗೂ ಇದು ನಡ್ಕೊಂಡು ಹೋಯ್ತದೆ, ನೀನೊಬ್ಬನ ತಲೆಗೆ ಆಗಲ್ಲ, ಇದು ಮಾಡಪ್ಪ ಅಂತ ಅಂದ್ರು. ಆ ಟೈಮಿಂದ ಈ ಭಗವಂತನ ಇಲ್ಲಿ ಕೂರಿಸಿ ಮೈಸೂರಲ್ಲೇ ಇದು ಲಿಂಗ ಮಾಡಿಸಿದ್ದು. ಅವತ್ತು ಲಿಂಗ ಮಾಡಿಸ್ಬೇಕಾದ್ರೂ ಕಷ್ಟ. ಹಾಗೆ ಇನ್ನೊಬ್ರು ಮಾಡಿಸಿದ್ರು, ನಮ್ಮ ತಾಯಿಯ ತಮ್ಮ ಶಿವಣ್ಣವರು ಅಂತ ಪೂರ್ತಿ ಅವ್ರಿಗೆ ಹೇಳ್ಬಿಡ್ತು. ಆಮೇಲೆ ಇದ್ದವರು ಬೇರೆಯವ್ರು ಏನು ಹೇಳಿದ್ರು, ಪೂರ್ತಿ ನೀವೇ ಮಾಡಿಸ್ಬೇಡಿ, ಕಷ್ಟ ಮುಂದ್ಕಾಯ್ತದೆ, ಬೇರೆಯವ್ರು ತಾವು ಈ ಮೂರ್ತಿ ಮಾಡಿಸ್ತೀನಿ ಅಂತ ಎಷ್ಟು ಕೊಡ್ತಾರೆ ಅವರು, 10 ರೂಪಾಯಿ ಕೊಡ್ಲಿ, 5 ರೂಪಾಯಿ ಕೊಡ್ಲಿ, 50 ಪೈಸಾ ಕೊಡ್ಲಿ, ಈಸ್ಕೊಂಡು ನೀವು ಮಾಡಿ ಅಂತ ಅನ್ನೋ ಹೊತ್ತಿಗೆ ಆಗ ನಾವು ಎಲ್ಲ ಇದು ಮಾಡಿ ಇದನ್ನ ಮಾಡಿಸ್ಕೊಬಂದು ಈ ಪೂಜೆನ ನಡೆಸ್ತಾ ಇದ್ದೀವಿ. ಮತ್ತೆ ಆಗೆಲ್ಲ ನಾವು ಏನ್ ಮಾಡಿದ್ದು, ಕೋಳಿ ಸಾಕ್ತಿದ್ದು. ಮರಿ ಹಿಂದ್ಗಡೆ ಈ ಬೇಲಿ ಸಾಲಿತ್ತು. ಇಲ್ಲೆಲ್ಲ ನಾವು ದೇವಸ್ಥಾನ ಮಾಡ್ಬೇಕಾದ್ರೆ, ಇದು ಪೂಜೆ ಮಾಡ್ಬೇಕಾದ್ರೆ ಪೂರ್ತಿ ದೇವಸ್ಥಾನದಲ್ಲಿ ಸುತ್ತೆಲ್ಲ ಕಳ್ಳಿ ಬೆಳ್ಕೊಂಡಿತ್ತು. ಇದು ಸರ್ಪ ಬಂದ್ರೆ ಏನ್ ಮಾಡ್ತಿತ್ತು, ಇಲ್ಲಿಂದ ಅಷ್ಟು ದೂರ ಇರ್ತಿತ್ತು, ಈ ಕೋಳಿಗಳೆಲ್ಲ ಹಿಂಗ್ ಕುಕ್ಕೊಂಡು ಹೋದ್ರು, ಅದ್ ಮೇಲೆ ಎದ್ದಿ ಒಂದು ಮರಿನೂ ಸಾಯಿಸ್ತಿರ್ಲಿಲ್ಲ. ಆಮೇಲೆ ಮೊದಲನೇದಾಗಿ ಏನು ಅಂದ್ರೆ, ನಾನು ಮನೆ ಬಿಟ್ಟು ಹೋಯ್ತು ಅಂದ್ರೆ ಬಾಕ್ಲಲ್ಲೇ ಮನೆ ಕೊಡೋರು ಸ್ವಾಮಿಯವರು, ಯಾರೂ ಪ್ರವೇಶ ಇಲ್ಲ. ಅಷ್ಟೊಂದು ಸತ್ಯ ಪರೀಕ್ಷೆನ ನಮ್ಗೆ ಭಗವಂತ ಇವರು ಉಳಿಸ್ಕೊಟ್ಟವ್ರೆ ನಮ್ಗೆ. ಮತ್ತೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಗುರುವಾರ ಇಲ್ಲಿ ತಡೆ ಮತ್ತೆ ಕವಡೆ ಶಾಸ್ತ್ರ ಹೇಳ್ತೀವಿ ನಾವು ಮಾಡೋದು. ತಡೆ ಹೊಡೆದ್ಬಿಟ್ಟು ಕವಡೆ ಶಾಸ್ತ್ರ, ಹಾಗೆ ಬಂದವ್ರಿಗೆ ಯಂತ್ರ ಬರ್ಕೊಡೋದು, ಆಮೇಲೆ ಮನೆಗೆ ಏನಾದ್ರು ಕಾಯಿ ಕಟ್ಲೆ ಮಾಡ್ಕೊಡೋದು, ಇವೆಲ್ಲ ಅವ್ರು ಕೊಟ್ಟ ದೃಷ್ಟಿಲೇ ಅವ್ರ ಅಪ್ಪಣೆ ಮೇರೆಗೆ ನಾನು ಮಾಡ್ತಾ ಇರೋದು. ನನ್ನ ಬುದ್ಧಿ ಅಂತ ಬನ್ನಿ ನೀವು, ನಾನು ಹಿಂಗೆ ಮಾಡ್ತೀನಿ, ಅವರಾಗೆ ಕರೀತಾರೆ, ಸ್ವಾಮಿಯವರೇ ನೀವು ಬಂದು ನಿಮ್ಮ ಪಾದ ಇಕ್ಕಿ ನಮ್ಮ ಮನೆಗೆ, ನಮ್ಗೆ ಒಳ್ಳೇದಾಯ್ತದೆ, ನೀವು ಬನ್ನಿ ಅಂತ ಕರೀತಾರೆ. ನಾನು ಇಲ್ಲಿ ತನಕನೂ ಹೋಗಿಲ್ಲ, ಯಾರ ಮನೆಗೂ ಹೋಗಿಲ್ಲ. ಅತಿ ಇಷ್ಟಪಟ್ಟು ಕಣ್ಣೀರು ಹಾಕಿ ನನ್ಗೆ ಹಿಂಗೆ ಕಷ್ಟ ಆಗದೆ, ನೀವು ಬರಲೇಬೇಕು ಅಂತ ಸ್ವಾಮಿಯವರು, ಅಪ್ಪ ನೀನು ಹೋಗು, ಅವ್ರ ಕಷ್ಟ ದೊಡ್ಡದಾಗದೆ, ಹೋಗಿದ್ ಬಾ ನಿನ್ ಜೊತೆ ಇರ್ತೀನಿ ಅಂದಾಗ ಮಾತ್ರ ನಾನು ಹೋಗಿದ್ದೀನಿ ಅಲ್ಲಿಗೆ. ಇಷ್ಟು ಸ್ವಾಮಿಯವರೇ ನಮ್ಮ ಭಾವನೆಗಳು ನಡೀತಾ ಇರೋದು ಭಗವಂತನ ಸತ್ಯಾಂಶದಲ್ಲಿ ನಾವಿಷ್ಟು ಮಾಡ್ಕೊಂಡು ಹೋಗ್ತಾ